ಶಾಸಕ ಶ್ರೀನಿವಾಸ್ ಅವರು ಹೇಳಿದ್ದಾರೆ ತುಮಕೂರಿನಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಉಳಿಬೇಕು ಅಂತಂದ್ರೆ ನೀವು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅತಿ ಹೆಚ್ಚಾಗಿ ಗೆಲ್ಲಿಸಬೇಕು, ಇಲ್ಲದೆ ಹೋದ್ರೆ ಅವರನ್ನ ಸಿಎಂ ಸ್ಥಾನದಿಂದ ಇಳಿಬೇಕಾದಂತ ಅನಿವಾರ್ಯತೆ ಇರುತ್ತೆ, ನೈತಿಕ ಹೊಣೆ ಹೊತ್ತು. ಹೀಗಾಗಿ ಎಲ್ಲರೂ ಕೂಡ ಬೆಂಬಲಿಸಿ ಸಿದ್ದರಾಮಯ್ಯ ಅವ್ರನ್ನ ಅಂತ ಏನೊಂದು ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಇಡೀ ನಾಡಿನಲ್ಲಿ ಒಂದು ಕೆಟ್ಟ ಆಡಳಿತ, ಜನ ವಿರೋಧಿ ಆಡಳಿತ, ಅಭಿವೃದ್ಧಿ ಕುಂಠಿತ, ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ. ಯಾವ ಒಂದು ನಿಯಂತ್ರಣವಿಲ್ಲದೆ ಸರ್ಕಾರವನ್ನ ಕರ್ನಾಟಕದ ರಾಜ್ಯದಲ್ಲಿ ನಿರ್ವಹಣೆಯನ್ನು ಮಾಡ್ತಿರುವಂತಹ ಈ ಕಾಂಗ್ರೆಸ್ ಸರ್ಕಾರ ಒಂದಲ್ಲ ಒಂದು ರಾಜಕೀಯ ಪ್ರೇರಿತವಾಗಿ ಗೊಂದಲ ನಿರ್ಮಾಣ ಮಾಡಲಿಕ್ಕೆ ಅಥವಾ ಜನರಲ್ಲಿ ದಿಕ್ಕು ತಪ್ಪಿಸುವಂತ ಪ್ರಯತ್ನಗಳನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂತ ಒಂದು ಅಧಿಕಾರವನ್ನ ಜನಪರವಾಗಿ ಮಾಡೋದನ್ನ ಬಿಟ್ಟು, ಒಳ್ಳೆ ಆಡಳಿತವನ್ನು ಕೊಡೋದು ಬಿಟ್ಟು ಸೋಂಬೇರಿಗಳಾಗಿ ಅಧಿಕಾರ ದುರ್ಬಳಕೆಯನ್ನು ಮಾಡಿ ರಾಜ್ಯದಲ್ಲಿ ಲೂಟಿ ಹೊಡಿತಾ ಇದ್ದಾರೆ. ಇವರು ಇವತ್ತೇನು ಜನ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರೂ ನರೇಂದ್ರ ಮೋದಿಯವರ ಪರವಾಗಿದ್ದಾರೆ, ಭಾರತೀಯ ಜನತಾ ಪಾರ್ಟಿಯ ಪರವಾಗಿದ್ದಾರೆ, ನಮಗೆ ಯಾವ ಮುಖ ಆಗುತ್ತೆ, ನಮಗೆ ಮುಖಭಂಗ ಆಗುತ್ತೆ ಅನ್ನುವಂತ ಒಂದು ಆತಂಕದಲ್ಲಿ ಈ ರೀತಿ ಜನರಿಗೆ ಬೆದರಿಕೆ ಮಾಡುವಂಥದ್ದು, ಅವರ ಒಳ ಜಗಳ, ಕಾಂಗ್ರೆಸ್ನಲ್ಲಿರುವಂಥ ಒಳ ಜಗಳ, ಅವರವರ ಕಿತ್ತಾಟ, ಅವ್ರ ಕಿತ್ತಾಟ ಸರಿ ಮಾಡಿಕೊಳ್ಳಕ್ಕೆ ಯಾರದೋ ಮನೆ ಮೇಲೆ ಆಪಾದನೆಗಳು ಮಾಡೋವಂಥದ್ದು, ಗೊಂದಲ, ಇನ್ನೊಂದು ಮನೆಗೆ ಬೆಂಕಿ ಇಡುವಂಥ ಕೆಲಸಗಳು, ಅವ್ರ ಮನೆ ಬೆಂಕಿ ಇಟ್ಟು ಇವರ ಮನೆ ಅಡಿಗೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನ ಇವತ್ತು ಕಾಂಗ್ರೆಸ್ ಪಕ್ಷದ ಈ ವರಿಷ್ಠರು ಮತ್ತು ನಾಯಕರುಗಳು ಮಾಡ್ತಿದ್ದಾರೆ. ಕೊಟ್ಟಿದ್ದಾರೆ ಜನ ನಿಮ್ಗೆ ಅಧಿಕಾರ, ಯಾಕೆ ಒಳ್ಳೆ ಆಡಳಿತ ಕೊಡಲ್ಲ? ಇದು ಅಸೆಂಬ್ಲಿ ಎಲೆಕ್ಷನ್ ಅಲ್ಲ, ಇದು ಪಾರ್ಲಿಮೆಂಟ್ ಎಲೆಕ್ಷನ್. ಜನಕ್ಕೆ ಬೇಕಾಗಿರೋದು ನರೇಂದ್ರ ಮೋದಿ. ಇಡೀ ದೇಶಕ್ಕೆ ಒಳ್ಳೆ ನಾಯಕ ಬೇಕು. ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಏನಾರು ಅಧಿಕಾರಕ್ಕೆ ಬರ್ತಾರಾ? ಕಳೆದ ಲೋಕಸಭಾ ಚುನಾವಣೆಯಲ್ಲಿ 18ನೇ ಲೋಕಸಭಾ ಚುನಾವಣೆಯಲ್ಲಿ ಕೇವಲ 40 ಜನ ಮಾತ್ರ ಗೆದ್ದಿದ್ದಾರೆ. ಪ್ರತಿಪಕ್ಷದ ಸ್ಥಾನವೂ ಸಹ ಪಡೀಲಿಕ್ಕಾಗಿಲ್ಲ ಇವರಿಗೆ. ಹಾಗಾಗಿ ಮತ್ತೊಮ್ಮೆ ಅವಮಾನ ಅಂತ ಈ ರೀತಿ ಜನಕ್ಕೆ ಎದುರಿಸುವಂಥದ್ದು, ಬೆದರಿಕೆ ಹಾಕುವಂಥದ್ದು, ನಾವು ಗ್ಯಾರಂಟಿ ಯೋಜನೆಯನ್ನ ಹಿಂದೆ ಪಡೆದು ಬಿಡ್ತೇವೆ, ಹೀಗಾಗುತ್ತೆ ಹಾಗಾಗುತ್ತೆ, ಸಿದ್ದರಾಮಯ್ಯ ಅವರು ಕೆಳಗಿಳಿತಾರೆ. ಸಿದ್ದರಾಮಯ್ಯ ಅವರು ಕೆಳಗಿಳಿಯಕ್ಕೇನು ಇದೇನು MLA ಎಲೆಕ್ಷನ್? ಇದು ಪಾರ್ಲಿಮೆಂಟ್ ಎಲೆಕ್ಷನ್. ಅಂದ್ರೆ ಅವರಲ್ಲಿ ಹೆಂಗೆ ಗೊಂದಲ ಇದೆ ಅಂತ ನೋಡಿ, ಅವರವರಲ್ಲೇ ಪರಸ್ಪರ ಅವರು ವಿರುದ್ಧವಾಗಿದ್ದಾರೆ. ಅವರ ಒಂದು ಕಾಂಗ್ರೆಸ್ನಲ್ಲೇ ಒಳ ಜಗಳ ಇದೆ. ಇದನ್ನ ಅವರು ಒಳಗಡೆ ಸರಿ ಮಾಡಿಕೊಳ್ಳಕ್ಕೆ ಹೇಳಿ, ಇದನ್ನ ಬಿಟ್ಟು ನರೇಂದ್ರ ಮೋದಿ ಅವರು ಕೇಂದ್ರದ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರು ನೋಡಿ ಓಟ್ ಹಾಕಾರ, ರಾಹುಲ್ ಗಾಂಧಿನ ಪ್ರಧಾನಮಂತ್ರಿ ಮಾಡಾರ. ಇವತ್ತು ಪ್ರಧಾನಮಂತ್ರಿ ಆಗಬೇಕು ಅಂತ ಜನ ಬಯಸೋದು ನರೇಂದ್ರ ಮೋದಿ ಅವರು. ಹಾಗಾಗಿ ಇಲ್ಲಿ ದಿಕ್ಕು ತಪ್ಪಿಸೋದು ಈ ಪ್ರಯತ್ನಗಳನ್ನ ಕಾಂಗ್ರೆಸ್ನವರು ಗೊಂದಲ ನಿರ್ಮಾಣ ಮಾಡುವಂತ ಪ್ರಯತ್ನ ಬೇಡ. ದೇಶ ಬಲಿಷ್ಠವಾಗಿರಬೇಕು, ಸ್ಥಿರವಾದ ಸರ್ಕಾರ ಬೇಕು. 400ಗಿಂತ ಹೆಚ್ಚು ಸೀಟು ಭಾರತೀಯ ಜನತಾ ಪಾರ್ಟಿ ಮತ್ತು NDA ಪಡ್ಕೊಳ್ಳಿಕ್ಕೆ, NDA ಒಕ್ಕೂಟಕ್ಕೆ ಬರಬೇಕು ಅನ್ನುವಂತ ಒಂದು ಪ್ರಯತ್ನದಲ್ಲಿದ್ದೀವಿ. ಹಾಗಾಗಿ ಶ್ರೀನಿವಾಸ್ ಅವರು ಇಂಥ ಬೇರೆ ಬೇರೆ ಶಾಸಕರಿಗೆ ಈಗಲೇ ಆತಂಕ ಬರಕ್ಕೆ ಶುರು ಆಗಿದೆ.